बाघमारे अस्पताल में स्पाइन एंड पेन सेंटर की शुरुआत। जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान। बाघमारे अस्पताल सखाफरोजा सरकारी उर्दू स्कूल नंबर 4 के पास बीजापुर। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में विश्व आत्महत्या निवारक दिवस। जिला प्रशासन, जिला पंचायत और जिला महिला एवं बाल कल्याण विभाग के सहयोग से बीजापुर में इस कार्यक्रम का आयोजन किया गया। इस कार्यक्रम का उद्देश्य साइकेट्रिस्ट डॉक्टर मंजुनाथ मसड़ी और जिला आरोग्य अधिकारी SM गुनारी ने बताया कि आत्महत्या युवाओं की दूसरी सबसे बड़ी लापरवाही मानी जाती है। दुनिया में हर 40 सेकंड में एक इंसान खुदकुशी करता है। भारत में हर साल 8 लाख व्यक्ति किसी भी कारण से आत्महत्या का शिकार होते हैं। इसको रोकने के लिए सरकार की तरफ से ये अभियान चलाया जा रहा है। इस मुहिम में मानसिकता से जूझ रहे युवा पीढ़ी को आत्महत्या से रोकने का संदेश ये है कि इन्हें कभी अकेले या अकेला महसूस होने न दें। ज़्यादातर लोगों में इनका समय गुजारें। आत्मनिर्भर बनाने के लिए समाज में इन व्यक्तियों को एक अलग पहचान बनाएं और मनोचिकित्सक से इनका इलाज करने की प्रक्रिया और इन्हें समाज में अपने एक पहचान दिखाकर इन्हें समाज का एक हिस्सा महसूस कराते हुए इन बातों के अमल से मानसिकता और आत्महत्या से पीड़ितों को बचाया जा सकता है, कहा डॉक्टरों ने। ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸೆಪ್ಟೆಂಬರ್ 10ರಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನು ಆಚರಿಸಿದ್ವಿ ಸರ್. ಈ ವರ್ಷದ ಸ್ಲೋಗನ್ ಏನಂತೀವಿ ನಾವು, ಧ್ಯೇಯೋದ್ದೇಶ ಏನಂತೀವಿ, ಟುಗೆದರ್ ವಿ ಪ್ರಿವೆಂಟ್ ಸುಸೈಡ್ ಅಂತ ಎಲ್ಲರೂ ಜೊತೆಗೂಡಿ ಆತ್ಮಹತ್ಯೆಯನ್ನು ತಡೆಗಟ್ಟೋಣ. ಈ ಆತ್ಮಹತ್ಯೆ ಅನ್ನೋದು ಒಂದು ದೊಡ್ಡ ಪಿಡುಗಾಗಿರುತ್ತದೆ. ಇದು ಸುಮಾರು ವರ್ಷಕ್ಕೆ ನಮ್ಮಲ್ಲಿ 8 ಲಕ್ಷ ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಕಾರಣಗಳು ಏನೇ ಇರಲಿ. ಆಮೇಲೆ ಅದರರ್ಥ ನಮ್ಮ ಎಸ್ಪೆಷಲಿ ಯಂಗ್ ಏಜ್ನಲ್ಲಿ ಇದಾಗ್ತಾ ಇದೆ. ಆಮೇಲೆ ಅದರರ್ಥ ಎವ್ರಿ 40 ಸೆಕೆಂಡಿಗೆ ಒಬ್ಬ ಡೆತ್ ಆಗ್ತಾ ಇದ್ದಾರೆ. ಸೊ ಆತ್ಮಹತ್ಯೆ ಅದ್ರ ಡಿಟೇಲ್ ಏನು ನಮ್ಮ ಮನೋತಜ್ಞರ ಡಾಕ್ಟರ್ ಮಂಜುನಾಥ್ ಅವರು ಕಂಟಿನ್ಯೂ ಮಾಡ್ತಾರೆ ಸರ್. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಮಸಳಿ ಅಂತ. ನಾನು ಮನೋರೋಗ ತಜ್ಞಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾವು ಇಲ್ಲಿ ನಿಮ್ಮ ಮುಂದೆ ಬರುತ್ತಿರೋ ಉದ್ದೇಶ, ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 10ನೇ ತಾರೀಕಿಗೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟು ದಿನ ಅಂತ ಮಾಡ್ತಾ ಇರ್ತೀವಿ. ನೀವೇ ನೋಡಿರ್ಬೋದು, ನೀವು ಸುದ್ದಿ ಪತ್ರಿಕೆಯಲ್ಲೆಲ್ಲ ಓದಿರ್ತೀರಿ, ಸಮೂಹ ಮಾಧ್ಯಮದೆಲ್ಲ ನೋಡಿರ್ತೀರಿ, ಹಾಗೂ ಈ TV ದೂರದರ್ಶನ ನೋಡಿರ್ತೀರಿ. ಗೃಹಿಣಿ ಆತ್ಮಹತ್ಯೆ, ವೈದ್ಯರ ಆತ್ಮಹತ್ಯೆ, ಇಂಜಿನಿಯರ್ ಆತ್ಮಹತ್ಯೆ, ಹಾಗೂ ಕೆಲವೊಬ್ರು ವಿದ್ಯಾರ್ಥಿ ಆತ್ಮಹತ್ಯೆ, ಅಂಡ್ ವ್ಯಕ್ತಿಗಳ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ತುಂಬಾ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಆತ್ಮಹತ್ಯೆನ ನಾವು ತಡೆಗಟ್ಟೋದು ಸ್ವಲ್ಪ ಕಷ್ಟ ಆಗಿರ್ತದೆ. ಸೊ ಸಮಸ್ಯೆ ಏನಾಗ್ತದೆ ಅಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ. ನಾವು ಸೂಸೈಡ್ ಅನ್ನ ಅಥವಾ ಆತ್ಮಹತ್ಯೆಯನ್ನು ಕೂಡ ತಡೆಗಟ್ಟಬಹುದು, ಆತ್ಮಹತ್ಯೆಯನ್ನು ನಾವು ಚಿಕಿತ್ಸೆ ಮುಖಾಂತರ ಪರಿಹರಿಸಬಹುದು ಅಂತ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ, ಜನಕ್ಕೋಸ್ಕರ ಎಲ್ಲರಿಗೆ ಮಾಹಿತಿಯನ್ನು ತಲುಪಿಸೋದು ಉದ್ದೇಶ, ಹಾಗೂ ಈ ಆತ್ಮಹತ್ಯೆನ ತಡೆಗಟ್ಟುವ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 10ನೇ ತಾರೀಕಿಗೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟು ದಿನ ಅಂತ ನಾವು ಮಾಡ್ತೇವೆ. ಅದೇ ಉದ್ದೇಶಕ್ಕೋಸ್ಕರ ಈ ವರ್ಷ ಥೀಮ್ ಇರೋದು ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸೂಸೈಡ್. ಎಲ್ಲರೂ ಸೇರಿ ನಾವು ಆತ್ಮಹತ್ಯೆನ ತಡೆಗಟ್ಟೋಣ ಅಂತ. ಆತ್ಮಹತ್ಯೆ ಒಂದು ಮಹಾಪಾಪ ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾಕಂದ್ರೆ ನಾವು ಭೂಮಿ ಮೇಲೆ ಬಂದಿರ್ತೇವಪ್ಪ ಅಂತಂದ್ರೆ ಒಂದು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟು ನಾವು ಹೋಗ್ಬೇಕಾಗ್ತಿರ್ತದೆ. ಸೊ ಮಧ್ಯದಲ್ಲೇ ನಾವು ಯಾವುದೋ ಒಂದು ಒತ್ತಡಕ್ಕೊಳಗಾಗಿ ಅಥವಾ ಬೇರೆ ಯಾವುದಾದ್ರೂ ಖಿನ್ನತೆಗೊಳಗಾಗಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಂಡು ನಾವು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊತಾ ಇರ್ತಾರೆ. ಆಯ್ತಾ, ಪ್ರತಿ 40 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾನೆ. ಹಾಗೂ ವರ್ಷದಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಪ್ರತಿ 59 ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ತೀರೋಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು. ಸೊ ನಾವು ಆತ್ಮಹತ್ಯೆನ ತಡೆಗಟ್ಟಬಹುದು. ಆತ್ಮಹತ್ಯೆ ಮಾಡ್ಕೊಳ್ಳೋ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂದ್ರೆ, ಅವರು ಮಾದಕ ವಸ್ತುಗಳಿಗೆ ಒಳಗಾಗ್ತಾ ಇರ್ತಾರೆ, ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ, ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಸೋಷಿಯಲ್ ವಿಡ್ರಾವಲ್, ಸಮಾಜದಿಂದ ದೂರ ಉಳಿತಾ ಹೋಗ್ತಾರೆ, ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡ್ತಾ ಇರ್ತದೆ ಅವರಿಗೆ, ಯಾರ ಜೊತೆನೂ ಕೂಡ ಮಿಂಗಲ್ ಆಗೋದಿಲ್ಲ ಸರಿಯಾಗಿ, ಯಾರ ಜೊತೆನೂ ಕೂಡ ಮಾತಾಡೋದಿಲ್ಲ, ಫೇಸ್ ಟು ಫೇಸ್ ಮಾತಾಡೋದಿಲ್ಲ, ಒಬ್ಬನೇ ಇರಕ್ಕೆ ಇಚ್ಛೆ ಪಡ್ತಿರ್ತಾರೆ. ಎಲ್ಲರಿಗೂ ಕೂಡ ನನ್ನ ಜೀವನದ ಕೊನೆ ದಿನಗಳು ಬಂದು
ಅಥವಾ ವಿಲ್ ಮಾಡಿ ಇರ್ತಾರೆ, ಅಥವಾ ಗೂಗಲಲ್ಲಿ ನೆಟ್ಟಲ್ಲಿ ಸಾಯೋ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರೆ, ಹೇಗೆ ಸಾಯಬೇಕು, ಏನಾದ್ರು ಮಾಡ್ಬೋದು ಅಂತ ಆತ್ಮಹತ್ಯೆ ಪ್ರಯತ್ನಗಳನ್ನ, ಆತ್ಮಹತ್ಯೆ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಯಾರಾದ್ರೂ ಖಿನ್ನತೆ ಒಳಗಾದವರು ಅಥವಾ ಈ ರೀತಿ ಆತ್ಮಹತ್ಯೆ ವಿಚಾರಗಳು ಮಾಡಿದ್ರು ನಿಮ್ಮ ಗಮನಕ್ಕೆ ಬಂತು, ಅಥವಾ ಮನುಷ್ಯ ಸ್ವಲ್ಪ ಈಗ ಡಲ್ ಆಗಿದ್ದಾನ, ಸ್ವಲ್ಪ ವೀಕ್ ಆಗಿದ್ದಾನಪ್ಪ ಅಂತ ದಯವಿಟ್ಟು ಅವ್ರ ಜೊತೆ ನೀವು 1 ನಿಮಿಷ ಮಾತಾಡಬೇಕು. ಟೇಕ್ ಎ ಮಿನಿಟ್, ಚೇಂಜ್ ಯುವರ್ ಲೈಫ್ ಅಂತ ಹೇಳ್ತಾರೆ. ನೀವು ಅವ್ರ ಜೊತೆ 1 ನಿಮಿಷ ನೀವು ಮಾತಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಜೀವನ ಬದಲಾಗ್ಬೋದು. ಆಯ್ತಾ, ಅವ್ರಿಗೇನೋ ಒಂದೆರಡು ಸಾಂತ್ವನದ ಮಾತುಗಳನ್ನು ಹೇಳಿ, ಅವ್ರಿಗೇನಾದ್ರೂ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಖಿನ್ನತೆಗೆ ಏನಾದ್ರು ಒಳಗಾಗಿದ್ರಪ್ಪ ಅಂತಂದ್ರೆ ಅವ್ರಿಗೆ ನಾವು ಚಿಕಿತ್ಸೆ ಮುಖಾಂತರ ಹಾಗೂ ಆಪ್ತ ಸಮಾಲೋಚನೆ ಮುಖಾಂತರ ನಾವು ಚಿಕಿತ್ಸೆಯನ್ನು ಕೊಡಬಹುದು. ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಆಸ್ ಎ ಟೀಮ್ ನಾವು ಕೆಲಸ ಮಾಡ್ತೇವೆ, ಅಂದ್ರೆ ಆಸ್ ಎ ತಂಡದ ತರ ನಾವು ಕೆಲಸ ಮಾಡ್ತೇವೆ. ನಮ್ಮ ತಂಡದಲ್ಲಿ ಸೈಕಾಲಜಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ KP ಭಾಗವನ್ ಅವರಿದ್ದಾರೆ, ಹಾಗೂ ಸೈಕೋಸೋಷಿಯಲ್ ವರ್ಕರ್ ಅಂತ ದೀಪಾ ಲಿಂಗಳಿ ಅವರಿದ್ದಾರೆ, ಅಂಡ್ ಸ್ಟಾಫ್ ನರ್ಸ್ ಅಂತ ರವೀಂದ್ರ ನಾಟಿಕರ್ ಅಂತ ಇದ್ದಾರೆ, ಹಾಗೂ ಕಮ್ಯುನಿಟಿ ನರ್ಸ್ ಅಂತ ಹೇಳಿ ಸವಿತಾ ರತ್ನಾಕರ್ ಇದ್ದಾರೆ, ಹಾಗೂ ನಮ್ಮ ವಾರ್ಡ್ ಅಸಿಸ್ಟೆಂಟ್ ಸಂಗಪ್ಪ ಅಂತಿದ್ದಾರೆ. ಸೊ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅದೇ ಟೀಮ್ ನಾವು ಕೆಲಸ ಮಾಡ್ತೇವೆ. ಈ ಮಾನಸಿಕ ರೋಗಕ್ಕೆ ಒಳಗಾದವರು, ಮಾನಸಿಕ ಖಿನ್ನತೆಗೆ ಒಳಗಾದವರಿಗೆ ಹಾಗೂ ಆತ್ಮಹತ್ಯೆ ಆಲೋಚನೆ ಇರೋರಿಗೆ ನಾವು ಆಪ್ತ ಸಮಾಲೋಚನೆ ಮುಖಾಂತರ ಹಾಗೂ ಕೌನ್ಸಿಲರ್ ಮುಖಾಂತರ ನಾವು ಹಳ್ಳಿಗಳಿಗೆ ಹೋಗಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇರ್ತೇವೆ. ತುಂಬಾ ಜನ ನಮ್ಮಲ್ಲಿ ಕೂಡ ಬಂದು ಚಿಕಿತ್ಸೆ ತಗೋತಾ ಇರ್ತಾರೆ. ಸೊ ಈ ವಿಡಿಯೋ ಮುಖಾಂತರ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಂಡು ಒಂದೇ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಮಾನಸಿಕ ಕಾಯಿಲೆಗೆ ಹೆದರುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದ ಮಾನಸಿಕ ಕಾಯಿಲೆ ಇದ್ರೂ ಕೂಡ ಚಿಕಿತ್ಸೆ ಅದ. ಬಟ್ ನಮ್ಮ ಜನ ಅರಿವು ಇಲ್ಲದಕ್ಕೋಸ್ಕರ ಮಾನಸಿಕ ಕಾಯಿಲೆ ಅಂದ ಕೂಡಲೇ ಏನಾದ್ರು ಗಾಳಿ ಶೆಕ್ ಆಗ್ಬಿಟ್ಟದೇನೋ, ಅಥವಾ ಏನಾದ್ರು ಮಾಟ ಮಂತ್ರ ಮಾಡಿಸಿದಾರೋ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಕಾಲಾಜಾದು ಅನ್ಕೊಂಡ್ಬಿಟ್ಟು ಚಿಕಿತ್ಸಾ ಸಮಯ ವ್ಯರ್ಥ ಮಾಡ್ಬಿಡ್ತಾರೆ. ಅಲ್ಲೇ ತಿಂಗಳಾನ್ಗಟ್ಲೆ ವ್ಯರ್ಥ ಮಾಡಿ ವೈದ್ಯರ ಹತ್ರ ಬರೋಟಿಗೆ ಕಾಯಿಲೆ ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟಿರ್ತದೆ. ಸೊ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಯಾರಿಗಾದ್ರೂ ಮಾನಸಿಕವಾಗಿ ತೊಂದರೆಗಳು ಹೋಗಾಗ್ತಪ್ಪ ಅಂತಂದ್ರೆ ದಯವಿಟ್ಟು ನೀವು ವೈದ್ಯರ ಹತ್ರ ಬಂದು ಚಿಕಿತ್ಸೆಯನ್ನು ತೆಗೆದುಕೊಡ್ರಿ. ಮಾನಸಿಕ ಡಾಕ್ಟರ್ ಹತ್ರ ಬಂದ್ರೆ ಹುಚ್ಚುಗತ ಆ ರೀತಿ ಅನ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗೀಗ ಎಲ್ಲರಿಗೂ ಕೂಡ ಮಾನಸಿಕ ಆರೋಗ್ಯದ ಕಾಳಜಿ ತುಂಬಾನೇ ಅವಶ್ಯಕತೆ ಇದೆ. ವೈ ಬಿಕಾಸ್ ನಾವು ಕೊರೋನಾ ಪ್ಯಾಂಡಮಿಕ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಶತಮಾನವನ್ನು ಅಥವಾ ಈ ಸೆಂಚುರಿ ನಾವು ಗಾಬರಿ ಮತ್ತು ಒತ್ತಡದ ಶತಮಾನ ಅಂತ ನಾವು ಕರಿತೇವೆ. ಸೊ ಎಲ್ಲರೂ ಕೂಡ ಒತ್ತಡಗಳಿರೋದ್ರಿಂದ ನಾವು ಒತ್ತಡದಿಂದ ಹೊರಗಡೆ ಬರಬಹುದು. ಒತ್ತಡಗಳಿಂದ ಹೊರಗಡೆ ಬರೋದು ಕಷ್ಟ ಆಯ್ತಪ್ಪ ಅಂತಂದ್ರೆ ನೀವು ಆಪ್ತ ಸಮಾಲೋಚಕರ ಸಹಾಯ ತಗೋಬಹುದು. ಮಾನಸಿಕ ರೋಗದ ಚಿಕಿತ್ಸೆ ಇರುವಂತಹ ವೈದ್ಯರ ಸಲಹೆ ತಗೋಬಹುದು. ಸಲಹೆ ತಗೊಂಡು ನೀವು ಕೂಡ ಒತ್ತಡದಿಂದ ಹೊರಗಡೆ ಬಂದು ನೀವು ಕೂಡ ಬೇರೆಯವ್ರ ತರನೇ ಜೀವನ ಮಾಡಬಹುದು. ಎಲ್ಲರೂ ಕೂಡ ಖುಷಿಯಾಗಿರ್ಬೋದು. ಎಲ್ಲರೂ ಕೂಡ ಆರೋಗ್ಯಯುತವಾದ ಜೀವನವನ್ನು ನಾವು ಸಾಗಿಸಬಹುದು. ಆರೋಗ್ಯಕವಾದ ಸಮಾಜವನ್ನು ನಾವು ಕಟ್ಟಬಹುದು. ಅಂಡ್ ಆರೋಗ್ಯಕವಾದ ಸಮಾಜ ಒಂದು ಆಯ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ದೇಶ ಕೂಡ ಆರೋಗ್ಯಕರವಾಗಿರ್ತದೆ. ಸೊ ಈ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೆ ಮನವಿ ಅಂತ ಮಾಡ್ಕೊತೇನೆ, ನಾವೆಲ್ಲರೂ ಸೇರಿ ಆತ್ಮಹತ್ಯೆಯನ್ನು ತಡೆಗಟ್ಟೋಣ. ಹಾಗೂ ಯಾವುದೇ ರೀತಿಯ ಮಾನಸಿಕ ಕಾಯಿಲೆಗೆ ಭಯ ಬೇಡ. ನೀವು ವೈದ್ಯರ ಹತ್ರ ಬಂದು ದಯವಿಟ್ಟು ಎಲ್ಲರೂ ಚಿಕಿತ್ಸೆ ತೆಗೆದುಕೊಳ್ಳಿ ಅಂತ ಈ ಮೂಲಕ ನಾನು ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೇನೆ. ಇನ್ ಕೇಸ್ ಯಾರಿಗೆ ಬಿಜಾಪುರಕ್ಕೆ ಬರಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ನಾವು ಹಳ್ಳಿಗೆ ಹೋಗ್ತೇವೆ. ಪ್ರತಿ 1ನೇ ಮಂಗಳವಾರ ಸಿಂದಗಿ ತಾಲೂಕು ಆಸ್ಪತ್ರೆ ಹೋಗ್ತೇವೆ, 2ನೇ ಮಂಗಳವಾರ ಇಂಡಿ ತಾಲೂಕು ಆಸ್ಪತ್ರೆ ಹೋಗ್ತೇವೆ, 3ನೇ ಮಂಗಳವಾರ ಬಾಗೇವಾಡಿ ತಾಲೂಕು ಆಸ್ಪತ್ರೆ ಹೋಗ್ತೇವೆ, 4ನೇ ಮಂಗಳವಾರ ಮುದ್ದೇಬೇಳ ತಾಲೂಕು ಆಸ್ಪತ್ರೆ ಹೋಗ್ತೇವೆ. ನಾವು ಹಳ್ಳಿಗಳಲ್ಲಿ ಬಂದು ನಿಮ್ಮ ಹಳ್ಳಿಗಳಲ್ಲಿ ಬಂದು ಬರಕ್ಕೆ ಯಾರಿಗೆ ದೂರ ಆಗ್ತದಲ್ಲ ನಾವು ಅಲ್ಲೇನೆ ಬಂದು ನಾವು ಚಿಕಿತ್ಸೆ ಕೊಡ್ತೇವೆ. ಆಯ್ದ ಮಂಗಳವಾರ ದಿವಸ ನಾನು ಆವಾಗಲೇ ಹೇಳಿದಾಗೆ ನೀವು ಮಂಗಳವಾರ ದಿವಸ ನೀವು ಚಿಕಿತ್ಸೆಗೆ ಬಂದ್ರಪ್ಪ ಅಂತಂದ್ರೆ ನಿಮ್ಮ ಹಳೆಯ ದಾಖಲಾತಿ ಯಾರಾದ್ರೂ ನೀವು ತೋರಿಸಿದ್ರು ಟ್ರೀಟ್ಮೆಂಟ್ ಅನ್ನು ತಗೊಂಡ್ಬಂದು ನಾವು ಮತ್ತೆ ಅವರಿಗೆ ಡೀಟೇಲ್ ಆಗಿ ಎವ್ಯಾಲ್ಯೂಯೇಷನ್ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಈ ಮೂಲಕ ಎಲ್ಲರಿಗೂ ನಾನು ಮತ್ತೊಂದ್ಸಲ ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನೀವು ವೈಯಕ್ತಿಕವಾಗಿ ನಮ್ಮನ್ನು ಏನಾದರೂ ಭೇಟಿ ಆಗ್ಬೇಕಪ್ಪ ಅಂತಂದ್ರೆ ನಮ್ದು ಆಫೀಸ್ ಅಥವಾ ನಮ್ದು ಚೇಂಬರ್ ಏನದಲ್ಲಿ ಇಲ್ಲಿ ಶಿವಾಜಿ ಸರ್ಕಲ್ ಅಲ್ಲಿ ಅಂತ ಅದ, ಶಿವಾಜಿ ಸರ್ಕಲ್ ಅಥವಾ ಕೌಳಿ ಗೇಟ್ ಅಂತ ಹೇಳ್ತಾರೆ. ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಅದ, DH ಆಫೀಸ್ ಅಂತ ನಾವು ಹೇಳ್ತೇವೆ. DH ಆಫೀಸಲ್ಲೇ ನಮ್ಮ ಕ್ಯಾಂಪಸ್ ಅದ. ನೀವು ಬಂದು ಇಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅಂತ ಅಥವಾ ಕೇಳಬಹುದು, ಅಥವಾ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಘಟಕ ಎಲ್ಲದಂತ ಕೇಳಿದ್ರಪ್ಪ ಅಂತ ನಿಮ್ಗೆ ಯಾರು ಬೇಕೋ ಅದ್ರ ಹೇಳ್ತಾರೆ. ಶಿವಾಜಿ ಸರ್ಕಲ್ ಅಲ್ಲಿ ಅಥವಾ DH ಆಫೀಸ್, ಅಥವಾ ಇನ್ನೂ ಬಹಳ ಸರಳ ಹೇಳ್ಬೇಕಪ್ಪ ಅಂದ್ರೆ ಇದಕ್ಕೆ ಹಳಿ ಸರ್ಕಾರ ದವಾಖಾನೆ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ಹಳಿ ಸರ್ಕಾರ ದವಾಖಾನೆ ಅನ್ನೋದೇ ಗೊತ್ತದ. ಇನ್ ಕೇಸ್ ಅದು ಗೊತ್ತಿಲ್ಲಪ್ಪ, ಶಿವಾಜಿ ಸರ್ಕಲ್ ಅಲ್ಲಿ DH ಆಫೀಸ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಫೀಸ್, ನಮ್ದು ಕಚೇರಿ ಇಲ್ಲೇ ಅದ ರೀ. ನಾವು ರಜೆ ದಿನಗಳನ್ನು ಹೊರತುಪಡಿಸಿ ಅಂಡ್ ಮಂಗಳವಾರ ದಿವಸ ಹೊರತುಪಡಿಸಿ ನಾವು ನಮ್ಮ ಕಚೇರಿಯಲ್ಲೇ ಇರ್ತೇವೆ. ಆಯ್ತಾ, ದಯವಿಟ್ಟು ಬಂದು ನೀವು ಕಾಣಬಹುದು ಕಚೇರಿಯ ಸಮಯದಲ್ಲಿ ಬೆಳಗ್ಗೆ 10 ಸಂಜೆ 5 ಮಟ್ಟ. ಇನ್ ಕೇಸ್ ಯಾರಿಗಾದ್ರೂ ನೀವು ದೂರವಾಣಿ ಮುಖಾಂತರ ನೀವು ಕರೆ ಮಾಡಿ ಬರ್ಬೋದಪ್ಪ ಅಂತ ನಮ್ದು ದೂರವಾಣಿ ಸಂಖ್ಯೆ ಅದ ರೀ. ಬಿಜಾಪುರದ STD ಕೋಡ್ ಸಂಖ್ಯೆ 08352259174. ನಾನು ಮತ್ತೊಂದ್ಸಲ ಹೇಳ್ತೇನೆ, 08352259174 259-174. ಮತ್ತೆ ಇನ್ನೊಂದು ದೂರವಾಣಿ ಅದ 253-174. ಎರಡು ದೂರವಾಣಿ ಅದಾವ. ಬಿಜಾಪುರ STD ಕೋಡ್ ಜೊತೆಗೆ ನೀವು ಒಂದ್ಸಲ ಕಾಲ್ ಮಾಡಿ ಕೂಡ ಬರ್ಬೋದು, ನೀವು ಮಾಹಿತಿಯನ್ನು ತಗೋಬಹುದು. ನಮ್ಮಲ್ಲಿ ನಾವು ಈ ಕೊರೋನಾ ಪೇಷಂಟ್ಸ್ಗೆ ನಾವು ಕೊರೋನಾ ಪಾಸಿಟಿವ್ ಪೇಷಂಟ್ಸ್ಗೆ ನಾವು ಓವರ್ ದ ಫೋನ್ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದೇವೆ. ನಮ್ಮ ಕಡೆಯಿಂದ ನಮ್ಮಲ್ಲಿ ಕೌನ್ಸಿಲರ್ ಕೂಡ ಇದ್ದಾರೆ. ಅವು ನಮ್ಮ ತಂಡ ಎಲ್ಲ ಸೇರಿ ನಾವು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದೇವೆ. ಇನ್ ಕೇಸ್ ಯಾರಿಗೆ ಬರ್ಲಕ್ಕಾಗಲಿಲ್ಲ ನಾವು ಓವರ್ ದ ಫೋನ್ ಅವರೇನು ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಸರ್ವಿಸ್ಗಳನ್ನು ಕೊಡಬಹುದು. और खबरों के लिए देखते रहिए B News नेशन। बेनलिंक
ಬೆಂದ್ಲಿಂಗ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಔರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855543.